ನಮ್ಮ ಅಜ್ಜಿನ ಸ್ವಲ್ಪ ಗೋಳು ಹೊಯ್ಕೊಳ್ಳೋಣ ಅಂತ ಬಂದರೆ ಅವಳು ಹೆಂಗೆ ಸಿಟ್ಟು ಮಾಡ್ತಾಳೆ ನೋಡ್ರಿ ನಮ್ಗೆ. ಏನಾದರೂ ಮಾತಾಡ್ಬೇ ಅಂದ್ರೆ ಮಾತಾಡೋಂಗಿಲ್ಲ. ಈಕಿ ನಮ್ಮ ಎರಡನೇ ಗಿರ್ಜಮ್ಮ ಅಂಥೇಳಿ ಅಲ್ಲಿ ಆಕಳು ನಿಂತೈತಲ್ಲ ಅದ ಅವ್ರ ಮನೆ. ಅವಳು ನನಗೆ ಸಿಟ್ಟು ಮಾಡೋಕೆ ಬರಾಕತ್ತಾಳ ಪೊರ್ಕೆ ಹಿಡ್ಕೊಂಡು. ಅಮ್ಮ ಎಮ್ಮ ಏನು ಮಾಡಕತ್ತಿ ಬೇ? ಮಾತಾಡ್ಬೇ ಏನಾರ ಮಾತಾಡಿ ಏನಾಗಲ್ಲ. ಅಯ್ಯಯ್ಯೋ ಇವ್ರು ಮಾತಾಡ್ಸೋ ಗ್ಯಾಪ್ನಾಗಂತೂ ಈ ಗಿರ್ಜಮ್ಮ ಎಂಟ್ರಿ ಕೊಟ್ಟಾಬಿಟ್ಲು. ಎಲ್ಲಿ ಹೊಡಿತಾಳ ಏನಪ್ಪ ನನಗೆ ಗೊತ್ತಿಲ್ಲ. ಹಂಪಮ್ಮ ನೀನು ಬಾಬೆ ಈ ವಿಡಿಯೋ ಶೂಟ್ ಮಾಡಕತ್ತೀನಿ. ನಮ್ಮ ಹಂಪಮ್ಮನ ಕರಿ ಗ್ಯಾಪ್ನಾಗ ಆಕಿ ಗಿರ್ಜಮ್ಮನ ಬಂದ್ಬಿಟ್ಲು. ನನಗೆ ಎಲ್ಲಿ ಹೊಡಿತಾಳೆ ಏನಪ್ಪ ಗೊತ್ತಿಲ್ಲ. ವಾಪಸ್ ಹೋದ್ಲು. ಹೋಲ್ಬಿಡ ಏನ್ರ ಮಾತಾಡ್ರಿ. ಹೂ ಕಟ್ಟೋದು ಚಂದ ಕಟ್ಬೇ ಅವನು. ಏನ್ ಮಾಡತ್ತೀರಿ? ಏನ್ ಮಾಡತ್ತೀರಿ? ಕಪಾಳ ಹೊಡಿತೀಯ? ಯವ್ವ ಕಪಾಳ ಹೊಡಿತಾಳ. ನಾನು ಏನ್ರ ಮಾತಾಡ, ಯೂಟ್ಯೂಬ್ ಹಾಕ್ತಾನೆ ವಿಡಿಯೋ. ಏನ್ ಮಾತಾಡ್ಬೇಕು? ಏನಾರ ಮಾತಾಡ. ಏನು ಮಾತಾಡಂಗಿಲ್ಲ. ಯಾಕೆ ಮಾತಾಡ? ಸೀಟ್ ಬಂದ ಸೀಟ್ ಬಂದ. ಇನ್ನೊಂದು ಆಶ್ಚರ್ಯಕರ ವಿಷಯ ಹೇಳ್ಬೇಕಂದ್ರೆ ನಮ್ಮ ಓಣಿ ಒಳಗೆ ಜನ ಭಾಳ ಚಲೋ ಅದ ರೀ. ಯಾರದ್ರ ಮನೆಗೆ ಹೋಗಿ ಏನಾದರೂ ಕೇಳಿದರೆ ಏನೂ ಇಲ್ಲ ಅನ್ನೋಲ್ಲ. ನಾನು ಸಣ್ಣವನಿದ್ದಾಗ ಇಲ್ಲೇ ಆಡಿ ಬೆಳೆದಿದ್ದು. ನಮ್ಮ ಜನ ತುಂಬ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ನನಗೆ. ಹಿಂಗೆ ಸ್ವಲ್ಪ ತೆಳಗೆ ಹಾಕೊಂಡೇನಪ್ಪ ಅಂತಂದ್ರೆ ನಮ್ಮ 10th ಕ್ಲಾಸ್ಮೇಟ್ ನನ್ನ ಗೆಳೆಯಂದು ಮನೆ ಓಪನಿಂಗ್ ಐತಿ, ಅದಕ್ಕೆ ಹೊಂಟೀನಿ. ಇದು ನನ್ನ ಫ್ರೆಂಡ್ ವಿರೂಪಾಕ್ಷಪ್ಪ ಅವನ ಮನೆ. ನಾವು ಇಲ್ಲೇ ಡೈಲಿ ಮಲ್ಕೊಳ್ಳೋದು. ಅವನು ಹೊಲಕ್ಕೆ ಹೋಗ್ಯಾನ, ಈಗ ಮನೆ ಒಳಗಿಲ್ಲ. ಹಿಂಗೆ ತೆಳಗೆ ಹೋಗ್ತಾ ಅಲ್ಲೇ ಒಬ್ಬ ಕುಂತಾನಲ್ಲ ಅವನು ನಮ್ಮ ಅಜ್ಜ ಶೇಖರ್ ಗೌಡ್ರು ಅಂಥೇಳಿ. ಅವರು ನಮ್ಮನ್ನು ಭಾಳ ಚಲೋ ಮಾತಾಡಿಸ್ತಾರೆ. ಅಜ್ಜ ಏನು ಮಾಡಾಕತ್ತಿ? ಅಜ್ಜ ಅಂತೂ ಏನು ಮಾತಾಡೋಲ್ಲ, ನಮ್ಮನ್ನು ನೋಡಿ ನಗ್ತಾನ. ತೆಳಗೆ ನಿಮ್ಮ ಗೆಳೆಯನ ಓಪನಿಂಗ್ ಐತಿ ಅಲ್ಲಿ ಹೋಗಂತ ಹೇಳಕತ್ತಾನ ಅಜ್ಜ. ಅದಕ್ಕಿಂತ ಮುಂಚೆಗೆ ಇಲ್ಲಿ ನಮ್ಮ ಓಣಿಯವ್ರು ಇನ್ನೊಬ್ಬರು ಮಹೇಶ್ ಬಡಿಗ್ಯಾರ ಅಂಥೇಳಿ ಅವ್ರ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾರಂದ್ರೆ ಅಷ್ಟು ಚೆನ್ನಾಗಿ ಬಡಿಗೆತನದ ಕೆಲಸ ಮಾಡ್ತಾರೆ. ಎಲ್ಲ ಮನೆಯವರು ಎಲ್ಲ ಊರಿನವರು ಇವ್ರ ಕಡೆನ ತಮ್ಮ ಮನೆಯ ಹೊಸ ಮನೆ ಕಿಟಕಿ ಮತ್ತು ಬಾಗಿಲ ಮತ್ತು ಚಾವಣಿ ಕಟ್ಟು ಎಲ್ಲ ಇವ್ರ ಕಡೆನ ಹಾಕೋದು. ಇವರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇನ್ನೊಂದು ಅವ್ರು ಕೆಲಸ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ಸೋಫಾ ಸೆಟ್ಟು ಮತ್ತು ಕುರ್ಚಿ ಎಲ್ಲ ಅವರೇ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಡಿಸೈನ್. ನನಗಂತೂ ಭಾರಿ ಲೈಕ್ ಆಯಿತು. ಅದಕ್ಕೆ ಅದೇ ಕಾರಣಕ್ಕೆ ಊರಿನ ಜನ ಎಲ್ಲ ಇವ್ರ ಕಡೆ ಈ ಸಾಮಾನುಗಳನ್ನು ಮಾಡೋಕೆ ಹಾಕೋದು ಚೆಂದ ಕಾಣಲಿ ಅನ್ನೋ ಉದ್ದೇಶಕ್ಕೆ. ನೋಡ್ರಿ ಎಷ್ಟು ಚೆಂದ ಕಾಣಕತ್ತವು. ನಾನಂತೂ ನನ್ನ ಮನೆ ಕಟ್ಟೋದನ್ನು ಇವ್ರ ಕಡೆ ಅಂತಲೂ ಹಾಕ್ತೇನೆ. ಅವರು ನೋಡ್ರಿ ಎಷ್ಟು ಶ್ರದ್ಧೆ ಎಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ. ಅವ್ರು ಎಷ್ಟು ಶ್ರದ್ಧೆಯಿಂದ ಅದರಲ್ಲ ಅಷ್ಟೇ ಪ್ರಾಮಾಣಿಕತೆಯಿಂದ ಅವು ಡಿಸೈನ್ಗಳೆಲ್ಲ ಚೆನ್ನಾಗಿ ಮೂಡಿ ಬರ್ತಾವೆ. ಅವ್ರು ಕೆಲಸ ಮಾಡೋದ್ನಾಗ ಎಲ್ಲಿ ಗಮನ ಕೊಡೋದಿಲ್ಲ ಜಾಸ್ತಿಯಾಗಿ. ನಮ್ಮ ಕಡೆ ಯಾವುದರ ಫಂಕ್ಷನ್ ಮಾಡೋ ಮುಂದೆ ಭಾರಿ ಆಡಂಬರದಿಂದ ಮಾಡ್ತಾರೆ. ಚಹಾ ಉಪ್ಪಿಟ್ಟು ಎಲ್ಲ ಇಟ್ಟಿರ್ತಾರೆ. ಎಲ್ಲರೂ ಹೋಗಿ ತಗೋಬೋದು. ಈ ಪಾಪು ಅಂತೂ ಬೆಳಿಗ್ಗಿಂದ ಹಾಳಾಗತ್ ಬಿಟ್ಟೈತಿ. ಅವ್ರ ಅಜ್ಜ ಎತ್ಕೊಂಡ್ರು ಕಡಿಮೆ ಮಾಡೋದು. ಅವ್ರ ಮಾವನ ಕಡೆನೂ ಕೊಟ್ಬಿಡ್ತಾರೆ ಅವರು ತೆಲ್ಕೆಟ್ಟಿಗೆ. ಬಸ್ಸು ನೀ ಎತ್ಕೊಂಡು ಹೋಗ್ಪ ಹುಡುಗನ. ನಾವು ಇನ್ನು ಪೂಜೆ ನೋಡಕ್ಕೆ ಹೋಗೊಂಬರ್ರಿ. ಏಯ್ ಬುಡ್ಡ ಸೈಡಿಗೆ ಬಾಲೆ. ಅಜ್ಜಿನ ಮಾತಾಡ್ಸೋಣ. ಅಜ್ಜಿ ಏನೈತಿ ಬೇ? ಆರಾಮದೆಯಾ? ಆಯ್ತಡಿ ಒಳಗೆ ಪೂಜೆ ನೋಡ್ಕೊಂಬರ್ತೀನಿ. ಇನ್ನು ನಮ್ಮ ದೋಸ್ತ ಮನಿ ಹೆಂಗೆ ಕಟ್ಟಾನಪ್ಪ ಅಂತಂದ್ರೆ ನೋಡಿದವ್ರಿಗೆ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಬೇಕು. ನಾವು ಜೀವನದೊಳಗೆ ಇಂಥ ಮನೆ ಕಟ್ಬೇಕು ಅನ್ನಂಗಾಗಿರ್ಬೇಕು. ಆ ಥರ ಮನೆ ಕಟ್ಟಿದಾನೆ. ಕಟ್ಟಿದ ಮ್ಯಾಗ ನೋಡ್ರಿ ಎಲ್ಲ ಬಂದು ಬಳಗದವ್ರು ಹೆಂಗೆ ಬಂದು ಎಲ್ಲ ಸಂಭ್ರಮದಿಂದ ಹೆಂಗೆ ಮಾಡಾಕತ್ತಾರ. ಇನ್ನು ಅಡುಗೆ ವಿಚಾರಕ್ಕೆ ಬಂದ್ರೆ ನೀವು ಉತ್ತರ ಕರ್ನಾಟಕದೊಳಗೆ ಏನು ತಿಂದಿರಿ ಏನು ಬಿಟ್ಟಿರಿ? ಅನ್ನ ಸಾಂಬಾರು ಹುಗ್ಗಿ ರೊಟ್ಟಿ ಚಪಾತಿ ಮೊಸರು ಬದ್ನಿಕಾಯಿ ಪಲ್ಯ ಹೆಸರು ಕಾಳು ಕೋಸಂಬರಿ ಮಿರ್ಚಿ ಖಾರ ಚಟ್ನಿ ಕಡಿಯೋಕೊಂದು ತಾಟು ಏನು ಬೇಕು ಅದನ್ನು ತಗೊಳ್ರಿ ತಿನ್ನಿರಿ. ಎಲ್ಲ ಫಂಕ್ಷನ್ ಮುಗಿದ ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ನಮ್ಮ ಗೆಳೆಯನಿಗೆ ಒಂದು ಗಿಫ್ಟ್ ತಂದಿದ್ರು. ಇವರ ನೋಡ್ರಿ ನಮ್ಮೆಲ್ಲರೂ 10th ಕ್ಲಾಸ್ಮೇಟ್ 10th ಫ್ರೆಂಡ್ಸ್. ನಾವೆಲ್ಲರೂ ಕೂಡಿ ಕಲ್ತೀವಿ. ಯಾವುದೇ ಫಂಕ್ಷನ್ ಇದ್ದರೂ ಒಟ್ಟ ಬಿಡೋಂಗಿಲ್ಲ. ಎಲ್ಲರೂ ಬಂದು
ಹೆಸರು ಹೇಳ್ತೀನಿ. ನಮ್ಮೂರು ಬಂದುಬಿಟ್ಟು ಹಿರೇಹರಕುಣಿ, ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ. ನಮ್ಮ ಕಡೆ ಏನು ಫೇಮಸ್ಪ ಅಂತ ಕೇಳಿದರೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಕಡೆ ಫೇಮಸ್ ಅಂತಂದ್ರೆ ಈ ಫ್ಯಾನ್ ನೋಡೋಕೆ ಬರ್ಬೇಕು ನಮ್ಮೂರಿಗೆ ನೀವು. ಒಂದು ಬಿಟ್ಟು 10 ಫ್ಯಾನ್ ಅಂತೂ ಸಿಗ್ತಾವೆ. ಈ ಕಡೆ ಸೂರ್ಯನ ಬೆಳಕೈತಿ, ಅದ್ರ ಅಪೋಸಿಟ್ ನಾನು ವೀಡಿಯೋ ತೆಗಿಯಾಕತ್ತೀನಿ, ಯಾಕಂದ್ರೆ ಕ್ಲಾರಿಟಿ ಬರ್ತೈತೆ ಅಂತ. ಫಸ್ಟ್ ಟೈಮ್ ವಿಲಾಗ್ ಮಾಡಾಕತ್ತೀನಿ ನಾನು, ನನಗೆ ಅನುಭವ ಇಲ್ಲ ಇದ್ರ ಬಗ್ಗೆ. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸ ಬೇಕೆಂದೆಂದು